ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ ನಲ್ಲಿ. ದರ್ಶನ್ ಬೆನ್ನು ನೋವಿಗೆ ಆಪರೇಷನ್ ಮಾಡೋದಕ್ಕೆ ಇನ್ನೆರಡು ದಿನಗಳಲ್ಲಿ ದಿನಾಂಕವೂ ಕೂಡ ಫೈನಲ್ ಆಗುವ ಸಾಧ್ಯತೆ ಇದೆ. ಈ ನಡುವೆ ತನಿಖಾಧಿಕಾರಿಗಳು ದರ್ಶನ್ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹಿರಿಯ ವಕೀಲ ರಘುಪತಿ ತಯಾರಿ ಮಾಡಿಕೊಳ್ತಾ ಇದ್ದು ನವೆಂಬರ್ 18ರಂದು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ನಟ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಆಗಿದ್ದಾರೆ. ಗ್ರಾಮಾಂತರದ ಹೋಟೆಲ್ನಲ್ಲಿ ಅಭಿಮಾನಿಗಳು ಗಲಾಟೆ ಮಾಡಿರುವುದಾಗಿ ದೂರು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ 3 ರಾಷ್ಟ್ರಗಳ ಪ್ರವಾಸ ಆರಂಭ ಮಾಡಿದ್ದಾರೆ. ಮೊದಲಿಗೆ ನೈಜೀರಿಯಾಗೆ ಭೇಟಿ ನೀಡಲಿದ್ದಾರೆ. 17 ವರ್ಷಗಳ ಬಳಿಕ ಭಾರತದ ಪ್ರಧಾನಿ ನೈಜೀರಿಯಾಗೆ ಭೇಟಿ ನೀಡುತ್ತಿದ್ದಾರೆ. 2007ರಲ್ಲಿ ಮನಮೋಹನ್ ಸಿಂಗ್ ನೈಜೀರಿಯಾಗೆ ಭೇಟಿ ನೀಡಿದ್ರು. ನೈಜೀರಿಯಾ ಭೇಟಿ ವೇಳೆ ಭಾರತೀಯ ಸಮುದಾಯ ಕುರಿತು ಮೋದಿ ಭಾಷಣ ಮಾಡಲಿದ್ದಾರೆ. ಬಳಿಕ G20 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಮೋದಿ ಬ್ರೆಜಿಲ್ಗೆ ಹೋಗಲಿದ್ದಾರೆ. ಕೊನೆಯದಾಗಿ ಗಯಾನಾ ಪ್ರವಾಸ ಮುಗಿಸಿ ವಾಪಸ್ಸಾಗಲಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ಅವರನ್ನ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಹೋಲಿಸಿದ್ದಾರೆ. ನನ್ನ ಸಹೋದರಿ ನನಗೆ ಹೇಳ್ತಿದ್ಲು, ಆಕೆ ಮೋದಿಯ ಭಾಷಣ ಕೇಳಿದ್ಲಂತೆ. ಆ ಭಾಷಣದಲ್ಲಿ ನಾವು ಏನನ್ನ ಹೇಳ್ತೇವೋ ಮೋದಿ ಅದನ್ನ ಪುನರುಚ್ಚಾರ ಮಾಡ್ತಿದ್ದಾರೆ. ಬಹುಶಃ ಅವರ ನೆನಪಿನ ಶಕ್ತಿ ಕಳೆದುಕೊಂಡಿರಬೇಕು. ಅಮೆರಿಕ ಮಾಜಿ ಅಧ್ಯಕ್ಷರು ಮರೀತಾ ಇದ್ರು, ಹಿಂದಿನಿಂದ ಅವರನ್ನ ನೆನಪಿಸಬೇಕಾಗಿತ್ತು ಅಂತ ಗೇಲಿ ಮಾಡಿದ್ದಾರೆ.